ಒಂದ್ ಹೆಜ್ಜೆ ಕೂಡ ಇಡಕ್ ಆಗ್ತಿರ್ಲಿಲ್ಲ. ವರಲಕ್ಷ್ಮಿ ಹಬ್ಬ ಇನ್ನೊಂದ್ ವಾರ ಐತೆ ಅನ್ಬೇಕಾದ್ರೆ ಎಷ್ಟು ಆಸ್ಪತ್ರೆಗೆ ತೋರ್ಸಿದ್ವಿ, ಮತ್ತೆ ಒಂದ್ ಹೆಜ್ಜೆ ಕೂಡ ಓಡಾಡಕ್ ಆಗ್ತಿರ್ಲಿಲ್ಲ. ನಮ್ಮ ಮನೆಗೆ ಬಾಡ್ಗೆಗೆ ಊರಲ್ಲಿ ಪರಿಚಯ ಇರೋರು ಫೋನ್ ಮಾಡಿ ಹೇಳಿದ್ರು, ನಿಮ್ಗೆ ದೇವರಿಗೆ ಮಡ್ಲಕ್ಕಿ ಕಟ್ಟಿಡೋ ಮಂಜು ಹುಷಾರಾಗುತ್ತೆ ಬೇಗ ಅಂತ. ಅವತ್ತು ಮನ್ಸಿಂದ ಅನ್ಕೊಂಡು ಕೈ ಮುಗ್ದು ಕಟ್ಟಿಟ್ಟೆ. ಅವತ್ತಿಂದ ಒಂದ್ ಮಾತ್ರ ಕೂಡ ನಂಗಿಲ್ಲ, ಏನೂ ಇಲ್ಲ, ಆರಾಮಾಗಿ ಓಡಾಡ್ತೇವೆ. ಯಾವ ತಂಗಿ? ದಬ್ಕೊಂಡೆ, ಬೆಂಗಳೂರಿಂದ ಬಂದಿರೋದು. ಇವಾಗ ಇರೋದು ದಬ್ಕೊಂಡೆ. ಹೊಡಿರೋ ಯಾವ ಯಂತ್ರ ಹಾಕೊಳ್ಳಿ, ಫೋಟೋ ಹಾಕೊಳ್ಳಿ. ಇಲ್ಲಿ ಮಗನ ದುಡ್ದು ಓಡಿಸ್ತಾ ಇದ್ದೆ, ನಮ್ಮ ಮನೆಯವರು ಇಲ್ಲ, ಇವರಿಬ್ರಿಗೂ ಇಬ್ರು ಮಾವ ಅಂತ ನಾನು ಸ್ವಲ್ಪ ಸಹಾಯ ಮಾಡ್ತೀನಿ. ಮಾವ ಅಂತ ಬರೀ ಮುದ್ದು ಬರೀ ಕಳ್ರ ಪಪ್ಪಿ ಕೊಡ್ರಿ, ಒಂದು ಹೆಂಗೆ ಕೊಡ್ತೀನಿ ನೋಡೋಣ. ಇನ್ನೂ ಕೊಡಲ್ಲ, ಭಾಳ ಈ ಕಡೆ ಹೊಲ್ತಿಕ್ಕಿದ್ದೆನಲ್ಲ ಇಲ್ಲ ಮಗಳೇ. ನಮಗೆ ಕೈ ಆಗಲ್ಲ, ಈ ಕಡೆ ಬಲಗೈ ಆಗಲ್ಲ, ಸೀರೆ ಇಟ್ಕೊಂಡು ಯಾರು ಕಾಲ್ರು ಕಟ್ಬಿಡ್ತಾರೆ. ಹೌದಾ? ಒಬ್ಬ ಸಹಾಯ ಮಾಡಿದ್ರೆ ಮಜಾ ಇದೆ ಅಲ್ವಾ? ನೋಡಿ ಹೆಂಗೆ ಕುಡಿತಾ ಹೊಟ್ಟೆ ನಾವು ಬರ 6 ವರ್ಷದಿಂದ ಬಂದಿದ್ದೀನಿ. ತುಂಬಾ ಜನ ಹಿಂದೂ ನೋಡಿಲ್ಲ, ಮುಸ್ಲಿಂ ನೋಡಿ ಎಲ್ಲಾರನು ಯಾರು ಕಷ್ಟ ಅಂದವ್ರಿಗೆಲ್ಲ ಅಮ್ಮನ ಪವಾಡ ಹೇಳಿದೀನಿ. ಹಂಗೆ ಎಲ್ಲಾರೀಗ ಬಂದಿದ್ದಾರೆ. ಇಲ್ಲೊಬ್ರು ನಮ್ಮ ತಮ್ಮ ಆಗ್ಬೇಕು, ಅವರು ಬಂದಿದ್ದಾರೆ, ಅವ್ರು ಹೆಬ್ಬಾಳದಿಂದ ಬಂದಿದ್ದಾರೆ. ಹಂಗೆ ನನ್ನ ಮಗಳಿಗೆ ಮದುವೆ ಫಿಕ್ಸ್ ಆಗ್ಬೇಕಾಗಿತ್ತು, ಇಲ್ಲಿ ಬಂದು ಕೇಳ್ಕೊಂಡ್ಮೇಲೆ ಫಿಕ್ಸ್ ಆಯ್ತು. ಇದು ಅಮ್ಮನ ಕೊಡ್ತಾ ನಿಮ್ಗೆ ಹುಷಾರಿಲ್ಲ ಅಂದ್ರಲ್ಲ. ಆಮೇಲೆ ನಂಗೆ 4 ಆಸ್ಪತ್ರೆ ತೋರಿಸಿದೆ ಎಲ್ಲ. ಇದು ವಿಂಟ ಆಸ್ಪತ್ರೆ, ಆಮೇಲೆ ಇದ್ರ ನಾರಾಯಣ ನೇತ್ರಾಲಯ, ಆಮೇಲೆ ಇದು MS ರಾಮಯ್ಯ, ಆಮೇಲೆ ಕೋನಪ್ಪನಗರ PS ಆಸ್ಪತ್ರೆ ಎಲ್ಲ ತೋರಿಸಿದೆ. 6 ತಿಂಗಳೊಳಗೆ ಬಂದ್ರೆ ಬರ್ಬೋದು, ಇಲ್ಲ ಅಂದ್ರೆ ಇಲ್ಲ ಅಂದ್ರು. ಆಮೇಲೆ ಯಾರೋ ಇಬ್ರು ಲಂಬಾಣಿಸ್ ಇಲ್ಲಿ ಬಂದಿದ್ರು, ಅವ್ರಿಗೆ ಅವಳಿ ಜವಳಿ ಮಕ್ಕಳು. ಒಂದು ಮಗುಗೆ ಸೊಂಟನೆ ಬರ್ತಾ ಇತ್ತು, 3.5 ವರ್ಷ. ಒಂದು ಮಗುಗೆ ಹೆಣ್ಣು ಮಗುಗೆ ಮೊಣಕಾಲು ನೀರು ತುಂಬೋಗಿತ್ತು. ಹಂಗೆ ಆ ಮಗುಗೆ ಇಲ್ಲಿ ಬಂದ್ಮೇಲೆ ಇವಾಗ ನಡೀತದ ಮಗು. 3.5 ವರ್ಷ ಆಯ್ತು, ಇವಾಗ ನಮ್ಮ ಮಗು ನಡೀತದೆ. ಆಮೇಲೆ ಆ ಮಗುಗೆ ಮೊಣಕಾಲ ನೀರು ತುಂಬೋಗಿತ್ತು, ಎಲ್ಲ ಸರ್ಜರಿ ಮಾಡ್ಬೇಕಾದ್ರು. ಏನೊಂದಿಲ್ಲದೆ ಇಲ್ಲಿ ಬಂದು ನಾನೇ ಕರ್ಕೊಂಡು ಬಂದೆ. ಬಂದು ಹೋದೆ. ಆ ಟೈಮಲ್ಲಿ ನನಗೆ ಕಣ್ಣು ಫುಲ್ಲು ಕಾಣಿಸ್ತಾ ಇತ್ತು. ಆಮೇಲೆ ನೀವು ಒಂದು ಆಶೀರ್ವಾದ ಮಾಡಿ, ನೀವು ನಂಗೆ ನಾನು ಕೇಳ್ದಕ್ಕೂ ನೀವು ನಂಗೆ ಸ್ವಲ್ಪ ಬೈದ್ರಿ. ಆಮೇಲೆ ಏನಾಗಲ್ಲ ಮಗಳೇ, ಹೋಗಮ್ಮ ಚೆನ್ನಾಗಾಗುತ್ತೆ ಅಂತ ಇವತ್ತು ನಂಗೆ ಕಣ್ಣು ಬಂದಾಯ್ತು. ಬೈದಿತ್ತು ನೀವು ಒಳ್ಳೇದಾಯ್ತು, ಏನಿಲ್ಲ ನನಗೆ ಯಾಕ ಬೇಜಾರು ಮಾಡ್ಕೊಬೇಡ. ತಮ್ಮ ಏನೋ ಸಿಟ್ಟ ಬೈದೀನಿ, ತಮ್ಮ ಅಂತ ಒಂದು ಆಶೀರ್ವಾದ ಮಾಡೋಕೆ ಕಣ್ಣು ಬಂದಿದ್ದೆ. ತಮ್ಮ ಒಂದು ಆಶೀರ್ವಾದ ಮಾಡು, ಬೈದಿರು ಬೇಜಾರಾಗಬೇಡ, ಸಿಟ್ಟ ಬೈದಿರ್ತೀನಿ. ಯಾಕ ನಿನಗೆ ಮನೆ ಇದ್ದು ಕಣ್ಣು ಬರ್ತವೆ ಅಂತ ಹೇಳಿದ್ದು ನಾನೇ, ಆದ್ರೆ ನಾನೆಲ್ಲ ಅನ್ಸಿದ್ದು ಅವಳು. ಏನೋ ಬಾಯಲ್ಲಿ ಬಂತು, ಕೈಯಲ್ಲಿ ಬಂತು. ಅಕ್ಕ ನಿನ್ನ ಕಣ್ಣು ಯಾವಾಗ ಸಾಕೋದು ಹಿಂಗೆ ಕಾಣಲಿ, ಆಗ್ಬೋದಾ? ಇನ್ನ ಬಾ ಮೇಲೆ ಬಾಂಬಟ್ಟಿ ಬನ್ನಿ, ಯಾಕೆ ನಿಮ್ಮವ್ರು ಬರ್ತಾರೆ ಬಾಪಿ, ಅದು ಕಟ್ ಮಾಡಕು ಅಣ್ಣ ಅಪ್ಪ ಅನ್ನತ್ತೆ. ಬರೀ ಹತ್ರಕ್ಕೆ ಪಾಪ ಪೇಷಂಟ್ ಇದಾರೆ ಅಲ್ಲಿ, ಯಾರು ಖಾಲಿಯಾಗಲ್ಲ ಬಿಡಲ್ಲ. ಅಲ್ಲಿ ಬಂದು ನೀವು ಕುತ್ಕೊಂಬಲ್ಲಿ. ಯಾವ ಊರಲ್ಲಿ ನೀವು ಕುತ್ಕೊಳ್ಳಿ, ನಿಮ್ಗೆ ಕಳಿಸ್ಬಿಡ್ತೀನಿ. ಇವ್ರು ಅರ್ಜೆಂಟ್ ಇರಲ್ಲ, ಆಂಬುಲೆನ್ಸ್ ಹೋರು ಕೊಪ್ಪಿ ಕೊಟ್ರೆ ಕುಡಿಸಿದೆ. ಯಾರ ಕಂಕರಿ ಕೊಡ್ತಾನೆ ಗೊತ್ತಲ್ಲ. बेटे को काय ಎಮರ್ಜೆನ್ಸಿ ಹಾರ್ಟ್ ಬೀಟ್ ಖಡ್ಗ ಇದು ನಿಂತ್ಕೊಬಿಟ್ಟಿದ್ದು ಹಾರ್ಟ್ ಬೀಟ್. ಆಮೇಲೆ ಉಸಿರೇ ನಿಂತೋಗ್ಬಿಟ್ಟಿದ್ದು. ಆಮೇಲೆ ಇವ್ರು ಬಂದು ಸ್ವಲ್ಪ ಸಲ್ಮಾ ತೀರ್ಥ ಕೊಡ್ಸೇಮ್ಮ, ದುರ್ಗಮ್ಮ ದೇವಸ್ಥಾನ ನಿನ್ ಮಗ ಒಳ್ಳೇದೇ ಆಗ್ತದೆ. ಡಾಕ್ಟರ್ ಎಲ್ಲಾ ಇದು ಹೇಳ್ಬಿಟ್ಟಿದ್ರು, ಏನ್ ಹೇಳಿದ್ರು ಅಮ್ಮ ಆಗೈತು ಅಂತ. ಸೀರಿಯಸ್ ಆಗ್ಬಿಟ್ಟು ಆ ಕಡೆ ಈ ಕಡೆ ಒಬ್ರು ಕುತ್ಕೊಂಡು ಇಲ್ಲಾನೇ ಇಲ್ಲ. ಆಮೇಲೆ ಇವಳೇನಂದ್ ಅಕ್ಕ ನನ್ ಮಗನ ಹಿಂಗೋ ಆಡ್ತದೆ. ನಾನು ಅವಾಗ ತಾನೇ ದೀಪ ಹಚ್ಚಿ ಈಚೆ ಬರ್ತಾ ಇದ್ದೆ ಮೈನ್ ರೋಡ್ ಅಲ್ಲಿ. ನನ್ಗೆ ಅವಾಗ ಈ ದೇವಸ್ಥಾನ ಅವಾಗ ಅಂದೆ ನಿಮ್ ತೀರ್ಥ ನಿಮ್ ಫೋಟೋ, ಅವಾಗ ಅಂದೆ ಅಮ್ಮನವಳೆ ದುರ್ಗಮ್ಮನವಳೆ ಏನಾಗಲ್ಲ ಹೋಗುತ್ತಾ. ನಾನ್ ಬಂದು ಮೀಸಲು ಕಟ್ಟಿ ಬಂದು ಪುನಃ ಮಗುಗೆ ಯಾವ ಊರಿಂದ ಸಿಟಿ ದೇವ್ರು ನಂಬ್ತೀರಕ್ಕ ನೀವು? ಎಲ್ಲ ಜಾತಿ ಗುದ್ದಾಡ್ತಲ್ಲ, ಅವ್ರು ಏನ್ ಹೇಳ್ತೀರಾ? ಜಾತಿ ಧರ್ಮ ಬಿಟ್ಟು ಪ್ರೀತಿ ಮಾಡಿ. ಆಮೇಲೆ ನಮ್ ತಂಗಿಗೆ ಹಂಗೆ ಆಗಿತ್ತು. ಎಕ್ಸ್ರೇ ಇಡ್ಬೇಕಾಗಿತ್ತು. MRI ಸ್ಕ್ಯಾನಿಂಗ್ ಅಲ್ಲಿ ಬಂದೈತೆ, ತಲೆಯಲ್ಲಿ ಆಪರೇಷನ್ ಮಾಡ್ಬೇಕು, ಗಂಟೈತೆ ಅಂತ ಬರ್ತೈತೆ. ಆಮೇಲೆ ನೋಡ್ರೆ ತಿರ್ಗಾ ಏನು ಹೋಗ್ಬೇಡ ನೀನು ಆಸ್ಪತ್ರೆಗೆ, ಇಲ್ಲಿ ಬಾ ಅಂತ ನಾನೇ. ಬಟ್ ಈಗ ಚೆನ್ನಾಗಿದ್ದೀರಕ್ಕ ನೀವು? ಒಂದ್ಸರಿ ಜೋರಾಗಿ ಎಲ್ಲ ಹಿಂಗ್ ಅಂದ್ಬಿಡಿ.
ಬಿರಿಯಾನಿ ಮಾಡ್ತೀನಿ ಬಾ. ಅಣ್ಣ ನಮ್ಮ ಫ್ಯಾಮಿಲಿ ಅವರೆಲ್ಲ 9 ಜನ ನಮ್ಮ ತಂಗಿ ಹೇಳಿದ್ರಲ್ಲ ಅಣ್ಣ ದುರ್ಗಸ್ಥಳ ಅಂತ ಒಂದ್ಸತಿ ಬರೀರಿ ಅಂತ ಡೈಲಿ ಬರೀತಾ ಇದ್ದೀನಿ ನಾನು. ನಮ್ಮ ಅಕ್ಕ ನಮ್ಮ ಅಮ್ಮ ಎಲ್ಲ ಸೇರಿ 9 ಜನ ಬಂದಿದ್ದೀವಿ, ನಮ್ಮ ಭಾವ ಅವರೆಲ್ಲ ಸೇರಿ. ನೋಡಿ ತಂಗಿ ಹೇಳ್ದಂಗೆ ತಲೆನೋವಿದ್ರೆ ಕಾಲು ನೋವಿದ್ರೆ ಕೈ ನೋವಿದ್ರೆ ಮನೆ ಮಕ್ಕಳು ಪೋಲೆ ಆದರೆ ಮನೆ ಸಂಸಾರ ಸರಿ ಇಲ್ಲ ಅಂದ್ರೆ ದುರ್ಗಾಸ್ಥಳ ಗುಪ್ಪೆ ಅಂತ ಬರೀರಿ. ಲಿಖಮ್ಮ ದುರ್ಗಾಸ್ಥಳ ದುರ್ಗ ಎಷ್ಟು ಬೇಕಾದ್ರೆ ಸರಿ ಬರೀರಿ, ಏನು ಬರೀರಿ. ತಂಗಿ ನಿಮ್ಗೆ ಯಾರು ಬಂದಿರಾ? ನಿಮ್ಮ ಮಗನಿಗೆ ಕಟ್ಟಿ ನಿಮ್ಮ ಮಗ ಒಂದ್ಸರಿ ಕಳ್ಸಿ ಇಲ್ಲಿಗೆ, ಅವನಿಗೆ ಮದುವೆ ಆಗುತ್ತೆ, ಅವಾಗ ಬಂದು ಎಲ್ಲ ಕಸ ಹೊಡೀರಿ. ಇನ್ಯಾರು ಬಂದಿರಾ? ಅವ್ರ್ಯಾರು? ನಮ್ಮಮ್ಮ ನನ್ನ ಫ್ರೆಂಡ್. ಹಾಯ್ ಫ್ರೆಂಡ್. ನಿನಗೂ ಫ್ರೆಂಡ್ ನಿನಗೂ ಫ್ರೆಂಡ್ ಅಲ್ವಾ? ಹಾಯ್ ಫ್ರೆಂಡ್. ಅಮ್ಮ ಅಡ್ರ ನಿಮ್ಮ ಮನೆಯಾಗ ಒಬ್ಬೊಬ್ಬರು ಮುಗಿಸ್ತೀನಿ. ಬಸ್ಗಂತೇವ ನಿಮ್ಮ ಮಜ್ಜಿ ತಲೆ ಏನ ಹೆಸರು? ಅಕ್ರಮ್ ಬೈ ಬಸೀರ್ ಅಂತ ಹೇಳಿ ತರೀಕೆರೆ ಒಬ್ಬ ಬಸೀರ್ ಅಂತ ಮುಸ್ಲಿಂ ಜನಾಂಗ ಒಬ್ಬಿದೆ ನನ್ನ ಫ್ರೆಂಡು. ನನಗೆ ಅಣ್ಣ ಅಂತೀನಿ ನಾನು ಅವನ್ನ. ಸಾಕಷ್ಟು ಜನ ಕೈಗಾಲು ಕಾಲುಗಳು ಆಡ್ತಿರೋಲ್ಲ, ಕೈಕಾಲು ಸಿಗ್ತಾರೆ. ಒಂದು ಸ್ವಲ್ಪ ಟೈಮ್ ನಂಗೆ ಲಾಲ್ ಟೈಮ್ ಬಿದ್ದು ಅವತ್ತ ಕೈ ಆಡ್ತಿಲ್ಲ, ಕೈ ರೆಡಿ ಮಾಡಿದ ಅವತ್ತಿನ ಕಾಲದಲ್ಲಿ ಅಣ್ಣ ಮಣ್ಣ. ಇಲ್ಲಿ ಜಾತಿ ಬೇಡ, ಮುಸ್ಲಿಮ್ಸ್ ಬೇಡ, ಕೈ ಇಷ್ಟೇ ಹೋಗೋದು ನನ್ನ ಮುಂದಕ್ಕೆ, ಇಷ್ಟೇ ಕೈ ಆಡೋದು. ಅವತ್ತಿನ ಕಾಲದಲ್ಲಿ ಬರುವ ಎಲ್ಲ ಪ್ರತಿ ಸ್ವಂತ ತಗೊಂಡು ಗಾಡಿ ಮೇಲೆ ಒಂದೇ ಒಂದು ಸಿಕ್ಕರ್ ಹಾಕೊಂಡು ಗಾಡಿ ಓಡಿಸು. ತಿಂಗಳ 10 ರೂಪಾಯಿ ಗಾಡಿಗಿಡು. ಅಕ್ರಮ್ ಅಂತ ಇದರಲ್ಲಿ ಹಿರಿಯೂರಲ್ಲಿ ದುರ್ಗಾಸ್ಥಳ ಅಂತ ಬೋರ್ಡ್ ಹಾಕ್ಯಾನೆ. ನಿಂದು ಗಾಡಿ ಆಗಲಿ ಅಂಬುಲೆನ್ಸಲ್ಲಿ ಅವಳ ಹೆಸರು 10 ರೂಪಾಯಿ ಐತಿ, ಬಡವರಿಗೆ ನನಗೆ ಕೊಡು, ನಾವು ಬರೋದು. ಅನಜೆ MS ಸಮಯದಲ್ಲಿ ನಾನು ಡ್ರೈವರ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಡ್ರೈವರಾ ತಂದೆ ತಾಯಿಗೋಸ್ಕರ ಬಂದಿದ್ದೀನಿ. 20 ವರ್ಷದಿಂದ ಕೋರ್ಟಲ್ಲಿ ಕೇಸ್ ನಡೀತದೆ ನಮ್ದೊಂದು ಸೈಟ್. ಅವರು ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ನ್ಯಾಯವಾಗಿದ್ರೆ ನಿಂಗೆ ಕೇಸ್ ಆಗ್ತದೆ. ಬಾ ಮುಂದಕ್ಕೆ ಬಾ, ಆಗ್ಲಿ ಅದಾ ತೀರ್ಥ ಆಗ್ತೀನಂತ. ಹ್ಯಾಂಡಿಕ್ಯಾಪ್ ಮಕ್ಕಳು ಕರ್ಮಲ್ಲಿ ಹ್ಯಾಂಡಿಕ್ಯಾಪ್ ಪೇಷಂಟ್ ಮಕ್ಕಳು ಕರ್ಮಲ್ಲಿ ಹ್ಯಾಂಡಿಕ್ಯಾಪ್ ಪೇಷಂಟ್ ಮಕ್ಕಳು ಕರ್ಮಲ್ಲಿ ಒಂದು ನಿಮಿಷ ರೀ, ಹ್ಯಾಂಡಿಕ್ಯಾಪ್ ಮಕ್ಕಳು ಶಾರಿ ಕೊಡ್ತೀನಂತೆ. ಮಗಳ ಯಾರವನು ಮುಗಿ ಹೊಡಿತಾವ್ರ ಅವಾಗಿಂದ. ಒಬ್ಬನೇ ಮಗನ ಹೆಣ್ಣೋಗಲ್ಲಿದ್ದೆ ನಿಮ್ಮ ಹಸ್ಬೆಂಡಲ್ಲಿ ಹಸ್ಬೆಂಡು ಬಂದಿಲ್ವಾ? ಹಸ್ಬೆಂಡೇ ಬಂದಿಲ್ಲ. ಮಕ್ಕಳನ್ನ ಹೊಡಿತಿ ಅಲ್ಲಗಳನ್ನ. ಪಾಪ ದೊಡ್ಡನಾದ್ಮೇಲೆ ಅಮೌಂಟ್ ಡೈವರ್ಸ್ ಕೊಡು. ಮಕ್ಕಳು ದೇವ್ರ ಕಡೆ ಹೊಡಿತಾರ ಬರ್ತಿಲ್ಲ. ಒತ್ತಡ ಸುತ್ತ ಕೊಡು. ಯಾರಂತಾರಿಲ್ಲ ಬಡಪಾಯಿಗಳು ಮಕ್ಕಳ ಇಲ್ವಾ? ಮಕ್ಕಳು ಆಡಕ್ ಹೋಯ್ತವೆ, ಮುಂಚೆ ಕಾಯ್ಬೇಕು. ಮಕ್ಕಳು ಬರ್ತವೆ, ಫೋನ್ ನಂಬರ್ ಇಲ್ಲ, ಕಾಯ್ಬೇಕು. ಮಕ್ಕಳು ಆಡಕ್ ಹೋಯ್ತು ಕಾಯ್ಬೇಕು. ಮಕ್ಕಳು ಆಡಕ್ ಹೋಯ್ತವೆ, ಫೋನ್ ನಂಬರ್ ಇಲ್ಲ, ಅವು ಬರ್ತಾ ಇಲ್ಲ, ಬರ್ಬೇಕು ಕಾಯ್ಬೇಕು. ಮಕ್ಕಳು ಬೇಕಾದರು ಯಾರಿಗೆ ಮಕ್ಕಳಾಗಿಲ್ಲ, ಮದುವೆ ಆಗಿಲ್ಲ ಅಂತಕ್ಕಂಥ ಬಂದಿದ್ರೆ ಬಂದಿಲ್ಲ ಅಂತಕ್ಕಂಥ ಒಂದು ಅಂತರ ಹಾಕೊಳ್ಳಿ. ವಾರಕ್ಕೊಮ್ಮೆ ಹಾಲನ್ನ ಅಥವಾ ಮಕ್ಕಳನ್ನ ಮಾಡಿ ದೇವ್ರಿಗೆ ಎಡೆ ಮಾಡಿ ನೀರು ಬನ್ನಿ, ನಿಷ್ಠೆಯಿಂದ ಪೂಜೆ ಮಾಡಿ ಬರೋದಲ್ಲ. ಹೆಂಗೆ ಅಂದ್ರೆ ಊಟ ಮಾಡ್ಕೊಳ್ಳಿ, ತಲೆ ಕರಿಬಾರ್ದು, ಪಾದ ಚಪ್ಪಲಿ ಹಾಕ್ತಂಗೆ ಇಲ್ಲಿ ಬಂದಿ ವ್ರತ ಮಾಡಿ. ಯಾವತ್ತು ಮಕ್ಕಳಾಗ್ತದೆ ಅವತ್ತು ನೋಡಿ. ಇದಕ್ ಮುಂಚೆ ಹೆಂಗಾಯ್ತ್ರಪ್ಪ? ಈಗ ಆರಾಮಾಗಿ ಯಾವ ಊರಿದ್ದೀರಿ ನೀವು? ಹಡಗಲಿ ಹೂವಿನ ಹಡಗಲಿಂದ ಬಂದಿರಪ್ಪ, ಅಲ್ಲಿಂದ ಬಂದಿರಿ. ನಿಮ್ ದೊಡ್ಡಮ್ಮ ದೊಡ್ಡಪ್ಪ, ನಮ್ ದೊಡ್ಡಮ್ಮ ದೊಡ್ಡಪ್ಪ ಕಂಡ್ಲೆ ನಿಮ್ಮವರು 3 ದಿನದಂತ ಕೆಲಸ ಮಾಡೋರು. ಈಗ ಆರಾಮಿದೆಯಪ್ಪ? ಏನ್ ಮಾಡ್ಬೇಕೇನಪ್ಪ ಹೇಳ್ಕೊಡು ಸ್ವಲ್ಪ. ಕಲ್ಲಂಗಡಿ ಹಣ್ಣು ತಿನ್ನ ಕೇಳು, ಕಿತ್ಲೆ ಹಣ್ಣು ಕಲ್ಲಂಗಡಿ ಹಣ್ಣು ಅಂತ ಸಾಕು, ಹೊಟ್ಟೆ ಎಲ್ಲ ಕ್ಲೀನ್ ಆಗ್ತದೆ ಆಯ್ತಾ. ಇದೇ ಮತ್ತೆ ಇದು ಕೊಟ್ಟಿದ್ದೀವಿ ಒಂದು ಅಂತರ ಐತಲ್ಲ. ಈಗ ಸುಮ್ಮನೆ ದುಡ್ಡು ಜಾಸ್ತಿ ಅಲ್ಲ ನಿಮಗೆ. ಬಾಡಿ ಮನೆ ಇಟ್ಕೊಂಡಿರೋ ಏನಾಗಲ್ಲ. ಮನೆ ಇಟ್ಕೊಂಡಿರೋ ಅಮ್ಮನ ಅಡುಗೆ ಮಾಡುತ್ತಾ? ಬಿಸಿ ಊಟ ಸಾಲ ಅಡುಗೆ ಮಾಡತ್ತಂತ ಅಜ್ಜಿ ಒಂದ್ ಸ್ವಲ್ಪ ತಾಸು ಹಾಕರಲ್ಲ.
ಅವ ನಂಗೂ ಬಿಸಿಟ್ಟು ಮಾಡ್ಕೊಡು ಬಾಳಿಕ್ ಬಾ ಹಾ ಸಣ್ಣ ರೊಟ್ಟಿ ತೊಂಡಂತೆ ಬಾ ನಿನ್ ಕನ್ನಡಿಯಲ್ಲಿ ಹುಡುಕಿ ಬಿಡ್ತೀನಿ ನಾನು ಹೆಂಗಿದ್ದೀನಿ ಅಂತಾನೆ ನನ್ನ ಅರ್ಕೆ ಅಲ್ಲವ ನಿಮ್ ಪ್ರೀತಿಯಿಂದ ನೀನು ಬಿಡಿ ಬಲ್ಲಿ ಅವ್ವ 4 ಜನಕ್ಕೆ ಅನ್ನ ಮಾಡೋ ಶಕ್ತಿ ಇರೋ ನೀನು ಆಶೀರ್ವಾದ ಮಾಡು. ನೀನು ಅನ್ನಪೂರ್ಣೇಶ್ವರಿ ಅಮ್ಮ ಅಲ್ವಾ ನೋಡಿ ಚಿಕ್ಕ ಮಕ್ಕಳೇ ಅನ್ನ ಮಾಡುತ್ತೆ ಅಂದ್ರೆ ತಾಯಿ ದೇವ್ರ ಸಮಾನ ಅಲ್ವಾ ಹೇಳ್ತಾದಲ್ಲಿ ಸರಿ ದುರ್ಗವ್ವ ಇಲ್ಲವರ ಅಮ್ಮ ಜೇನು ತುಪ್ಪ